ಶ್ರೀ ಎಚ್ ಕೆಂದೇಗೌಡರ ಸ್ಮರಣಾರ್ಥ 46ನೇ ಜಿಲ್ಲಾ ಮಟ್ಟದ ಅಂತರ ಪ್ರೌಢಶಾಲಾ ಕನ್ನಡ ಚರ್ಚಾ ಸ್ಪರ್ಧೆಯು ಭಾರತೀನಗರದ ಭಾರತಿ ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ಖ್ಯಾತ ತಜ್ಞ ವೈದ್ಯರಾದ ಡಾ. ಎಂ. ಭಾನುಕುಮಾರ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನಾವು ಓದಿದ್ದು ಭಾರತಿ ಕಾಲೇಜಿನಲ್ಲಿ. ನಮಗೆ ಅವತ್ತು ತುಂಬಾ ಬಡತನ. ನಾನು ಓದುವಾಗ ನನಗೆ ಚಪ್ಪಲಿ ಕೂಡ ಇರಲಿಲ್ಲ. ನಾನು ಉಪನ್ಯಾಸಕರಾಗಿ ಕೆಲಸ ಮಾಡಲು ಇಷ್ಟಪಟ್ಟೆ. ಆದರೆ ನಮ್ಮ ಗುರುಗಳಾದ ಡಿ. ಚನ್ನೇಗೌಡರು ಮೈಸೂರಿನಲ್ಲಿ ಅಪ್ಲಿಕೇಶನ್ ಹಾಕಿಸಿ ಸಹಾಯ ಮಾಡಿದ್ದರು. ಇಂದು ನಾನು ಡಾಕ್ಟರ್ ಆಗಲು ಅವರೇ ಕಾರಣ. ಅವರನ್ನು ಪ್ರತಿನಿತ್ಯ ನೆನೆಯುತ್ತೇನೆ. ಅಂದು ಜಿ. ಮಾದೇಗೌಡರು ಈ ಸಂಸ್ಥೆ ತೆಗೆಯದೆ ಹೋಗದಿದ್ದಾರೆ. ನಮ್ಮ ಅಂತಹ ಗ್ರಾಮೀಣ ಪ್ರದೇಶದವರು ಮಳವಳ್ಳಿ, ಮಂಡ್ಯ ಮತ್ತು ಮದ್ದೂರು ಅಲ್ಲಿಗೆ ಹೋಗಲು ಆಗುತ್ತಿರಲಿಲ್ಲ. ಇಂದು ಜಿ. ಮಾದೇಗೌಡರ ಸುಪುತ್ರ ಮಧು ಜಿ. ಮಾದೇಗೌಡ ಮೆಡಿಕಲ್ ಕಾಲೇಜು ಹೊರತುಪಡಿಸಿ ಎಲ್ಲಾ ಕೋರ್ಸ್ಗಳನ್ನು ತೆರೆದಿದ್ದಾರೆ ಎಂದರು. ಬರಬೇಕು. ಈ ಸಂಸ್ಥೆ ಅವತ್ತು ಇಲ್ಲಿ ಇಲ್ಲ ಅಂದ್ರೆ ನಾನು 8th ಓದಂತ ಪ್ರೌಢಶಾಲೆಯನ್ನ ಕೂಡ ವ್ಯಾಸಂಗವನ್ನು ಮಾಡ್ತಕ್ಕಂಥ ಕನಸು ಕಾಣಕ್ಕೆ ನನ್ನ ಕೈಲಿ ಆಗ್ತಾ ಇರಲಿಲ್ಲ. ಮಳವಳ್ಳಿಗೂ ಹೋಗೋಕ್ಕಾಗಲ್ಲ, ಮದ್ದೂರಿಗೂ ಹೋಗೋಕ್ಕಾಗಲ್ಲ, ಮಂಡ್ಯಕ್ಕೂ ಹೋಗೋಕ್ಕಾಗಲ್ಲ. ಅದಕ್ಕೆ ಈ ಸ್ವಾಗತ ಭಾಷಣ ಮಾಡಿದ ನಂದಿನಿಯವರು ಹೇಳಿದಂಥ ಆ ಒಂದು ವಿಷಯ, ಮಾದೇಗೌಡರ ದೂರದೃಷ್ಟಿಯಿಂದ ಇದೆಲ್ಲ ಸಾಕಾರ ಆಗಿದೆ. ಇದೇ ರೀತಿ ಈ ಸಂಸ್ಥೆ ಮುಂದಕ್ಕೆ ಅನೇಕರಿಗೆ ನೆಲೆಯಾಗಲಿ, ಅನೇಕರಿಗೆ ಸೆಲೆ ಆಗಲಿ ಅಂತ ನಾನು ಆಶೆ ಪಡ್ತೀನಿ. ಮಧು ಜಿ. ಮಾದೇಗೌಡರು ಕ್ರಿಯಾಶೀಲರಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ನನಗೆ ಈ ದಿನ ಈ ಒಂದು ಸಂಸ್ಥೆ ಇಷ್ಟೊಂದು ಅನೇಕ ಕೋರ್ಸ್ಗಳನ್ನು ಆಫರ್ ಮಾಡ್ತಾ ಇದೆ. ಅವರು ಇದೇ ರೀತಿ ಇನ್ನ ಉನ್ನತ ಮಟ್ಟಕ್ಕೆ ಮತ್ತೆ ವೈವಿಧ್ಯಮಯವಾದ ರೀತಿಯಲ್ಲಿ ಈ ಸಂಸ್ಥೆನ ಬೆಳೆಸಲಿ, ಅನೇಕ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಇದು ನೆಲೆಯಾಗಲಿ, ಸೆಲೆಯಾಗಲಿ ಅಂತ ನಾನು ಆಶಿಸ್ತೇನೆ. ಡಾ. ಭಾನುಕುಮಾರ್ ರವರನ್ನು ಬಿಎಂ ನಂಜೇಗೌಡ ಮತ್ತು ಮುಖ್ಯ ಶಿಕ್ಷಕರಾದ ಪಿ. ರಾಜೇಂದ್ರ ರಾಜೇ ಅರಸುರವರು ಅಭಿನಂದಿಸಿದ್ದರು. ಕನ್ನಡ ಚರ್ಚಾ ಸ್ಪರ್ಧೆಯಲ್ಲಿ ವಿವಿಧ ತಾಲೂಕುಗಳ 40ಕ್ಕೂ ಹೆಚ್ಚು ಪ್ರೌಢಶಾಲಾಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಎಚ್ಎಂ ವಸಂತಮ್ಮ, ಬಿಎಂ ನಂಜೇಗೌಡ, ಎಂ. ಮಾಯಪ್ಪ, ಎಂಎಸ್ ಶಿವಣ್ಣ, ಕೆಎಸ್ ಪ್ರಕಾಶ್, ಶಕುಂತಲಾ ಮತ್ತು ಭಾರತಿ ಕಾಲೇಜಿನ ಪ್ರೌಢಶಾಲಾಯ ಮುಖ್ಯ ಶಿಕ್ಷಕರಾದ ರಾಜೇಂದ್ರ ರಾಜೇ ಅರಸ್ ಮತ್ತು ಶಿಕ್ಷಕರಾದ ಜಗದೀಶ್, ಬಸವರಾಜು, ನಾಗರಾಜು, ಪ್ರತಿಮಾ, ಮಾಯಪ್ಪ ಹಾಜರಿದ್ದರು.